ಪ್ರೇಮಕ್ಕೆ ಸಾಕ್ಷಿ ತಾಜ್ ಮಹಲ್ ಅಂತ ನಾವು ಕರಿತೀವಿ. ಪ್ರೇಮಕ್ಕೆ ಸಾಕ್ಷಿ ದೇಸನೂರಿನ ಈ ನಿರಂಜನಿ ಮಹಲ್ ಸಹ ಪ್ರೇಮಕ್ಕೆ ಸಾಕ್ಷಿ. ರಾಣಿ ಕಿ ವಾವ್, ಅವಳು ರಾಣಿ ಕಟ್ಟಿಸಿದ್ಲು ವಾವ್. ಇದು ನಮ್ಮ ಫಕೀರ್ ರುದ್ರ ಸರ್ಜಾ ಕಿ ವಾವ್. ಹೆದರಬೇಡಿ, ನಾವು ಕದಂಬರು. ಮಲ್ಲಪ್ಪಗೌಡ ದೇಸಾಯಿ ಅಥವಾ ಮಲ್ಲರುದ್ರಗೌಡ ಅಥವಾ ರುದ್ರ ಸರ್ಜಾ ಅಥವಾ ಫಕೀರ್ ರುದ್ರ ಸರ್ಜಾ 9ನೇ ದೇಸಾಯಿ. ಕಿತ್ತೂರು ಸಂಸ್ಥಾನದ 12 ದೇಸಾಯಿಗಳಲ್ಲಿ 9ನೇ ದೇಸಾಯಿ ಇವನು. 1734ರಿಂದ 1749ರವರೆಗೆ ರಾಜ್ಯ ಆಳ್ದವನು. ಇವನು ಸ್ವಲ್ಪ ಹೃದಯವಂತ. ಇವನ ಹೃದಯ ಯಾವಾಗಲೂ ಪ್ರೀತಿಗಾಗಿ ಮಿಡಿತಾ ಇತ್ತು. ಇವನ ಹಣೆಯಲ್ಲಿ ಭಗವಂತ ಈಶ್ವರ ಅವನು ಹಂಗೆ ಬರೆದಿದ್ದ. ಅವನು ಆ ಥರ ಇದ್ದ. ಭಾಳ ಅದ್ಭುತವಾದಂಥ ರಾಜ್ಯವನ್ನು ಆಳ್ತಾ ಇದ್ದ. ಕಿತ್ತೂರು ಸಂಸ್ಥಾನದಲ್ಲಿ 15 ವರ್ಷ ರಾಜ್ಯ ಆಳಿದ್ಮೇಲೆ ಒಂದ್ಸಲಿ ದಿಲ್ಲಿ ಸುಲ್ತಾನರನ್ನ ನೋಡೋದಕ್ಕೆ ಹೋದ. ಯಾಕೆ ನೋಡೋಕ್ಕೆ ಹೋದ, ಏನು ಕಥೆ, ಅದು ಇಲ್ಲಿ ಈ ಡೀಟೇಲಿಂಗಲ್ಲಿಲ್ಲ. ನಾವು ಮುಘಲ್ಸ್ ಹಿಸ್ಟ್ರಿನ ತಗೊಂಡು ಹೋದರೆ ರುದ್ರ ಸರ್ಜಾ ಅನ್ನೋನು ಕಿತ್ತೂರು ಸಂಸ್ಥಾನದಿಂದ ದೇಸಾಯಿ ಯಾಕೆ ಬಂದಿದ್ದ, ಆಯಿತಾ. ಸೊ ಇವನು ಅಲ್ಲಿಗೆ ಹೋದ. ಅಲ್ಲಿ ಒಬ್ಬಳನ್ನ ನೋಡ್ದ. ಅವಳ ಹೆಸರನ್ನು, ಮುಸಲ್ಮಾನರ ಹುಡುಗಿಯ ಹೆಸರನ್ನು ಇಲ್ಲಿ ನಿರಂಜನಿ ಅಂತ ನಾವು ನಮ್ಮ ಇತಿಹಾಸದಲ್ಲಿ ಕೊಟ್ಬಿಟ್ಟಿದ್ದೀವಿ. ಸೊ ಇವನಿಗೆ ಅವಳಲ್ಲಿ ಪ್ರೇಮಾನುರಕ್ತವಾಯಿತು ಅನ್ನೋದು ದೊಡ್ಡ ವಿಚಾರ ಅಲ್ಲ. ಆ ಹುಡುಗಿಗೆ ಇವನ ಮೇಲೆ ಲವ್ ಆಗ್ಬಿಡ್ತು. ಆ ಮುಸಲ್ಮಾನರ ಹುಡುಗಿಗೆ ಇವನ ಮೇಲೆ ಲವ್ ಆಯಿತು. ಕರ್ಕೊಂಬಂದ್ಬಿಟ್ಟ. ಅವಳು ಬಂದ್ಬಿಟ್ಲು. ತನ್ನವರು ಎಲ್ಲಾರನ್ನೂ ಬಿಟ್ಟು ಅವಳು ಬಂದ್ಬಿಟ್ಲು. ಬಾಜಿರಾವ್ ಮಸ್ತಾನಿಲಿ ಬುಂದೇಲ್ಖಂಡವನ್ನೆಲ್ಲ ಬಿಟ್ಟು ಅವಳು ಬರ್ತಾಳಲ್ಲ ಮಸ್ತಾನಿ ಬಾಜಿರಾವ್ ಪ್ರೀತಿಯಲ್ಲಿ. ಇದೇ ಕಥೆ ಅದು. ಅದೇ ಥರ ಬಂದ್ಬಿಟ್ಲು ಇವಳು. ತನ್ನವರು ಎಲ್ಲ ತವರು, ತಂದೆ ತಾಯಿ, ಅಣ್ಣ ತಮ್ಮಂದರು, ಬಂಧು ಬಳಗ ಎಲ್ಲ ಬಿಟ್ಟು ಈ ಫಕೀರ್ ರುದ್ರ ಸರ್ಜನ್ ಜೊತೆಗೆ ಬಂದ್ಬಿಟ್ಲು. ಇವನು ಅವಳನ್ನು ಕಿತ್ತೂರಿಗೆ ಕರ್ಕೊಂಬಂದ. ಈ ಪುಣ್ಯಾತ್ಮನ್ಗೆ ಆಲ್ರೆಡಿ ಒಂದು ಹೆಂಡತಿ ಇದ್ದಾಳೆ, ಮಲ್ಲಮ್ಮ. ನಾನು ಸೇರ್ಸಲ್ಲ ನಿನ್ನ ಅಂದ್ಲು. ಬೇರೆ ಧರ್ಮದವಳು ಮದುವೆಯಾಗಿ ನೀನು ಕರ್ಕೊಂಬಂದಿದ್ಯಾ, ನಾನು ಸೇರ್ಸಲ್ಲ. ಕಲ್ಮಠದ ಗುರುಗಳು, ರಾಜಗುರುಗಳಿದ್ದರು. ನೀನು ಮಾಡಿದ ತಪ್ಪು ಅಂತಂದರು. ಇವನು ಆಯ್ತಪ್ಪ, ನಾನು ಇವಳನ್ನ ಲಿಂಗಾಯತ ಧರ್ಮಕ್ಕೆ ನಾನು ಮತಾಂತರ ಮಾಡ್ತೀನಿ ಇಂದ. ಮತಾಂತರ ಮಾಡ್ದ. ಸೇರ್ಸಲ್ಲ ಅಂದ್ಬಿಟ್ರು. ಕಿತ್ತೂರು ಸಂಸ್ಥಾನಕ್ಕೆ ನಿನಗೆ ಪ್ರವೇಶವಿಲ್ಲ. ನೀನು ಮುಸಲ್ಮಾನರ ಮನೆ ಹುಡುಗಿನ ಮದುವೆ ಮಾಡ್ಕೊಂಡ್ಬಂದಿದ್ಯಾ. ಆದರೆ ಪ್ರೀತಿ ಅನ್ನೋದು ಎಷ್ಟು ದೊಡ್ಡದು ಅಂತ ಯಾವ ಕಾಲಕ್ಕೂ ಕೇಳ್ತಾ ಇರ್ತೀವಿ. ಲವ್ ಈಸ್ ಬ್ಲೈಂಡ್, ಇಸ್ ಟ್ರೂ ಈಸ್ ಆಲ್ವೇಸ್ ಬ್ಲೈಂಡ್. ನನಗೆ ಸಂಸ್ಥಾನವೇ ಬೇಡ ಅಂದ್ಬಿಟ್ಟ. ಈ ರಾಜ್ಯ ಬೇಡ, ಈ ಕತ್ತಿ ಬೇಡ, ಈ ಸಿಂಹಾಸನ ಬೇಡ, ಈ ಅಧಿಕಾರ ಬೇಡ, ಈ ಸುಖದ ಸುಪ್ಪತ್ತಿಗೆ ನನಗೇನು ಬೇಡ, ಎಲ್ಲ ನೀವೇ ಇಟ್ಕೊಳ್ಳಿ, ನಾನು ಇವಳ ಜೊತೆ ಬೇರೆ ಸಂಸಾರ ಹುಡ್ತೀನಿ ಅಂತ ಕಿತ್ತೂರಿನ ಉತ್ತರಕ್ಕಿರೋ ಈ ದೇಸನೂರಿಗೆ ಬಂದ. ನನ್ನ ಹಿಂದೆ ಕಾಣ್ತಾ ಇರೋ ಅರಮನೆ ಕಟ್ತಾ. ಅರಮನೆ, ದೊಡ್ಡ ಅರಮನೆ ಮತ್ತು ಒಂದು ಕೋಟೆ ಕಟ್ತಾ ಇದ್ದನ್ನು ರೆಡಿ ಗಡ್ ಅಂತ ಕರೀತಾರಂತ ಈ ಕೋಟೆನ. ಆದರೆ ಈ ಕೋಟೆ ಗೀಟೆ ಏನೂ ಇಲ್ಲ. ಅರಮನೆಯಲ್ಲಿ ಒಂದು ಪೋರ್ಷನ್ ಮಾತ್ರ ಈಗ ಉಳ್ಕೊಂಡಿದೆ ದೇಸನೂರಲ್ಲಿ, ಆಯಿತಾ. ಇಲ್ಲಿ ಉಳ್ಕೊಂಡಿದೆ, ಇದು ಈ ದೇಸನೂರಲ್ಲಿ ಉಳ್ಕೊಂಡಿದೆ. ಈ ದೇಸನೂರು ಬೈಲಹೊಂಗಲ್ ತಾಲೂಕು, ಬೆಳಗಾವಿ ಜಿಲ್ಲೆ. ಈಗ ಇದು ಇಲ್ಲೇ ಇದ್ದುಬಿಟ್ಟ ಅವನು. ಕೊನೆವರೆಗೂ ಇಲ್ಲೇ ಇದ್ದಾರೆ. ಸಿ ಹಿಸ್ ಮೈಂಡ್ ಸ್ಟ್ರೆಂತ್. ನಿರಂಜನಿಗಾಗಿ, ಅಂದರೆ ಆ ಹುಡುಗಿಗಾಗಿ ತನ್ನನ್ನು ನಂಬಿಕೊಂಡು 2,500 ಕಿಲೋಮೀಟ್ರ್ ಬಂದಂಥ ಹುಡುಗಿಗಾಗಿ ತನ್ನವ್ರನ್ನೆಲ್ಲ ಇವನು ಬಿಟ್ಟ. ತನ್ನವ್ರನ್ನೆಲ್ಲ ಅವಳು ಬಿಟ್ಟಿದ್ಲು, ತನ್ನವ್ರನ್ನೆಲ್ಲ ಇವನು ಬಿಟ್ಬಿಟ್ಟ. ಇವರಿಬ್ಬರೇ ಬದುಕಿದ್ರು ರೀ ಇಲ್ಲಿ ಈ ದೊಡ್ಡ ಅರಮನೆಯಲ್ಲಿ. ನೋಡ್ರಿ, ಪ್ರಪಂಚದಲ್ಲಿ ಎಂತೆಂಥ ಭಗವಂತ ಎಂತೆಂಥ ಸ್ಕ್ರೀನ್ ಪ್ಲೇ ಬರೀತಾನೆ ನೋಡ್ರಿ. ಇವನಿಗೆ ಯಾಕೆ ಫಕೀರ್ ಅಂತ ಕರೀತಾರೆ ಅಂದರೆ, ಇವನು ಮುಸಲ್ಮಾನರ ಜೊತೆ ಸಂಸಾರ ಮಾಡ್ದ ಅಂತ ಇವನನ್ನು ಫಕೀರ್ ರುದ್ರ ಸರ್ಜಾ ಅಂತ ಇವನನ್ನು ಬೈಫರ್ಕೆಟ್ ಮಾಡಿಬಿಟ್ರು. 12 ಜನ ದೇಸಾಯಲ್ಲಿ ಇವನೇ ಬೈಫರ್ಕೆಟ್ ಮಾಡಿಬಿಟ್ರು ಇವನು, ಫಕೀರ್ ರುದ್ರ ಸರ್ಜಾ ಅಂತ. ಇವನಿಗೊಬ್ಬ ತಮ್ಮ ಇದ್ದ. ಆ ತಮ್ಮನ್ನ ಇವನೇನು ಮಾಡ್ದ, ತಮ್ಮ ಭಾಳ ಇವನನ್ನು ಅಪೋಸ್ ಮಾಡಿಬಿಟ್ಟ ಅಂಥೇಳಿ ಇವನ ಜೀವನದಲ್ಲಿ ಒಂದು ಭಾಳ ದೊಡ್ಡ ತಪ್ಪು ಮಾಡಿದ್ದೇನು, ಆ ತಮ್ಮನನ್ನು ಕೊಲ್ಲಿಸಿದ. ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಹಿ ಹ್ಯಾಸ್ ಡನ್. ತಮ್ಮನಿಗೆ ಹೆಂಡತಿ ಮಕ್ಕಳಿದ್ರು.
ಇವನಿಗೆ ಮಕ್ಕಳಾಗಲಿಲ್ಲ, ನಿರಂಜನಿಗೂ ಮಕ್ಕಳಾಗಲಿಲ್ಲ. ಅಂದರೆ ತಾನು ಕರ್ಕೊಂಬಂದಲ್ಲ ಮುಸ್ಲಿಮರ ಮನೆ ಹೆಣ್ಮಕ್ಳು, ಇವರಿಬ್ಬರಿಗೆ ಮಕ್ಕಳೇ ಆಗಲಿಲ್ಲ. ಕಿತ್ತೂರು ಸಂಸ್ಥಾನ ಆಗ ರಾಣಿ ರುದ್ರಮ್ಮನವ್ರಿಗಿಂತ ಮುಂಚೆ, ರಾಣಿ ಚೆನ್ನಮ್ಮನವ್ರಿಗಿಂತ ಮುಂಚೆ ರಾಣಿ ಮಲ್ಲಮ್ಮ ಆಳ್ವಿಕೆ ಮಾಡಿದ್ಲು ರೀ, ಒಂದು ಹೆಂಗಸು. ನೋಡ್ರಿ, ಕಿತ್ತೂರು ಸಂಸ್ಥಾನದ 12 ದೇಸಾಯಿಗಳಲ್ಲಿ 3 ರಾಣಿಯರು ಆಪತ್ಕಾಲದಲ್ಲಿ ರಾಜ್ಯವನ್ನು ಉಳಿಸಿದ್ದಾರೆ. ಅದರಲ್ಲಿ ಮೊದಲನೇ ಅವಳೇ ಈ ರಾಣಿ ಮಲ್ಲಮ್ಮ. 9ನೇ ಸರದಾನ 9ನೇ ಸರ್ದೇಸಾಯಿಯ ಹೆಂಡತಿ ರಾಣಿ ಮಲ್ಲಮ್ಮ ಮೊದಲು ರಾಜ್ಯ ಆಳ್ತಾಳೆ. ತನ್ನ ಗಂಡ ಇನ್ನೊಬ್ಳನ್ನ ಕರ್ಕೊಂಬಂದು ಇಲ್ಲಿದ್ದಾನೆ. ತನ್ನ ಗಂಡನ ತಮ್ಮ ಈ ರಾಜ್ಯ ಹಿಡಿದ ತಗೋಬೇಕಾಯ್ದವನು ತೀರ್ಕೊಂಡ್ಬಿಟ್ಟಿದ್ದಾನೆ. ಆ ಗಂಡನ ತಮ್ಮನ ಮಗ ಇದ್ದಾನೆ, ಅವನು ಇನ್ನೂ ಚಿಕ್ಕವನು. ಅವನು ದೊಡ್ಡವರಾಗವರೆಗೆ ರೀಜೆಂಟ್ ಆಗಿ ರಾಣಿ ಮಲ್ಲಮ್ಮ ಕಿತ್ತೂರಿನ ಹಿಡಿತವನ್ನು ಇಟ್ಕೊಂಡು ರಾಜ್ಯ ಆಳಿದ್ಲು. ಅವಳೊಬ್ಳು ಪುಣ್ಯಾತ್ ಕಿತ್ತಿ. ಅದಾದ್ಮೇಲೆ ಇವನಿಗೆ ವಯಸ್ಸಾಯಿತು, ತಾನು ಮಾಡಿದ ತಪ್ಪಿನ ಅರಿವಾಯಿತು. ಕಿತ್ತೂರು ಸಂಸ್ಥಾನ ಈಗ ನಾವಿಕನಿಲ್ಲದ ದೋಣಿ ಅಂತಾಗುತ್ತೆ ಅಂತ ಹೇಳಿ ಆ ತಮ್ಮನ್ನ ಯಾವಾಗ ಇವನು ಕೊಲ್ಲಿಸ್ಬಿಟ್ನೋ, ಆ ಹೆಂಡತಿ ಮಕ್ಕಳು ಹೆದರಿಕೆಯಿಂದ ಪ್ರಾಣ ಭೀತಿಯಿಂದ ಕಿತ್ತೂರನ್ನು ತೊರೆದು ಎಲ್ಲೋ ಹೊರಟೋಗಿದ್ರು, ದೇಶಾಂತರ ಹೊರಟೋಗಿದ್ರು. ಗೊತ್ತೇ ಇರಲಿಲ್ಲ ಎಲ್ಲೋ ಹೊರಟೋದ್ರು ಅಂತ. ಹುಡುಕಿಸ್ದ ಇವನು, ವಾಪಸ್ ಬಂದ ಕಿತ್ತೂರಿಗೆ. ಹುಡುಕಿಸ್ದ, ಎಲ್ಲೋದ ತನ್ನ ತಮ್ಮನ ಸಂಸಾರ ಎಲ್ಲಿ ಹೋಯ್ತು ಅಂತ ಹುಡುಕಿಸ್ದ. ಅವ್ರು ಎಲ್ಲೋ ಸಿಕ್ಕಿದ್ರು. ಅವ್ರಿಗೆ ಹೋದ, ಅವ್ರನ್ನ ಕೈ ಕಾಲು ಕಡ್ದ, ಕನ್ವಿನ್ಸ್ ಮಾಡ್ದ. ತಮ್ಮನ ಹೆಂಡತಿ ತಮ್ಮನ ಮಗನನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಬಂದು ಅವನಿಗೆ ಪಟ್ಟ ಕಟ್ಟಿದ. ಆಮೇಲೆ ಅವನು ಪ್ರಾಣ ಬಿಟ್ಟ. ಇವನ ಪ್ರಾಣ ಬಿಟ್ಟ ಮರುಗಳಿಗೆ ಆ ಡೆಲ್ಲಿಯಿಂದ ಬಂದಂಥ ಮುಸ್ಲಿಮರ ಯುವತಿ ತಾನೂ ಪ್ರಾಣ ಬಿಟ್ಟು, ಇವರಿಬ್ಬರು ಪ್ರಾಣ ಬಿಟ್ಟರು. ಇವರಿಬ್ಬರ ಸಮಾಧಿಗಳನ್ನು ಇಲ್ಲಿಂದ ಸುಮಾರು ಒಂದು 60-70 ಕಿಲೋಮೀಟರ್ ದೂರದ ಕಲ್ಲಾಪುರದಲ್ಲಿ ಮಾಡಲಾಗಿದೆ. ಕಲ್ಲಾಪುರ, ನಾನು ನೆಕ್ಸ್ಟ್ ಬಂದಾಗ ಅದನ್ನು ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ಕಲ್ಲಾಪುರದಲ್ಲಿ ಇವರಿಬ್ಬರ ಸಮಾಧಿಗಳು. ಆ ತಮ್ಮನ ಮಗನೇ ವೀರಪ್ಪಗೌಡ ಸರ್ದೇಸಾಯಿ, 10ನೆಯ ದೇಸಾಯಿ ಕಿತ್ತೂರಿಗೆ. ಅವನು 1749 to 1782 ಅವನು ಆಳ್ತಾನೆ. ಅವನೊಬ್ಬ ಅದ್ಭುತ. ಇವನು ತಮ್ಮನ ಮಗ ನಿಜವಾದ ಕ್ಷಾತ್ರವಂತ. 3ನೇ ಪಾಣಿಪಟ್ ಕದನದಲ್ಲಿ ಭಾಗವಹಿಸಿದಂಥ ಧೀರ. ನೋಡ್ರಿ, ಎಲ್ಲಿಯ 3ನೇ ಪಾಣಿಪತ್ ಕದನ, ಎಲ್ಲಿಯ ಕಿತ್ತೂರು ಸಂಸ್ಥಾನದ 10ನೇ ದೊರೆ ವೀರಪ್ಪಗೌಡ ಸರ್ದೇಸಾಯಿ. ಒಬ್ಬೊಬ್ಬರು ಹೀರೋಗಳು ಕಣ್ರಿ. 12 ದೇಸಾಯಲ್ಲಿ ಒಬ್ಬೊಬ್ಬರು ಹೀರೋಗಳು ಕಿತ್ತೂರಲ್ಲಿ ಬಂದಿರೋದು. ಯಾರು ಸುಮ್ಮನೆ ಅಳಕ್ಪುಳಕ್ಕಾಗಿ ಬಂದು ಇಲ್ಲಿ ಸಂಸ್ಥಾನವನ್ನು ಇಟ್ಕೊಂಡಿಲ್ಲ. ದೊಡ್ಡ ದೊಡ್ಡ ಹೀರೋಗಳು ಕಿತ್ತೂರನ್ನು ಆಳಿದ್ದಾರೆ. ಅದರಲ್ಲೊಬ್ಬ 10ನೇ ಸರ್ದೇಸಾಯಿ ವೀರಪ್ಪಗೌಡ ಸರ್ದೇಸಾಯಿ. ಅರ್ಥ ಆಯ್ತಾ? ಅವನನ್ನು ನಾನು ಅಲ್ಲಿ ಹೇಳ್ತೀನಿ, ಕಿತ್ತೂರು ಕರ್ಕೊಂಡೋಗಿ. ಯಾಕೆಂದರೆ ಅವ್ನು ಕಿತ್ತೂರಲ್ಲಿ ರಾಜ್ಯಭಾರ ಮಾಡ್ದ. ಇಲ್ಲಿ ನಾನು ನಿಮಗೆ ತೋರ್ಸೋಕೆ ಬಂದಿರೋದು ಫಕೀರ್ ರುದ್ರ ಸರ್ಜಾ, ದ ಪ್ರೇಮಿ. ಆ ಪ್ರೇಮಿಯ ಅಳಿದುಳಿದ ಅರಮನೆ. ಈ ಅರಮನೆಗೆ ಎಷ್ಟು ವರ್ಷ ಆಗಿದೆ ರೀ ಈಗ? 1740 ಅಂತ ಇಟ್ಕೊಳ್ರಿ. 1740 ಅಂದರೆ ಎಷ್ಟು? 1840, 1940, 20, ಹೆಚ್ಚು ಕಡಿಮೆ 280 ವರ್ಷಗಳ ಹಿಂದಿನ ಕಟ್ಟಡ ಇದು. 3 ಶತಮಾನಗಳಿಂದ ಇಲ್ಲೇ ನಿಂತಿದೆ. ಅವನ ಪ್ರೇಮಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಇಲ್ಲಿ ಅವನು ತನ್ನ ಪ್ರೇಮಿಯಾದಂಥ ನಿರಂಜನಿಯೊಡನೆ ಇಲ್ಲಿ ಓಡಾಡಿದ್ದಾನೆ, ಹಾಡಿದ್ದಾನೆ, ಆಡಿದ್ದಾನೆ, ಕೂತಿದ್ದಾನೆ, ಕುಣಿದಿದ್ದಾನೆ, ಮಲಗಿದ್ದಾನೆ. ತನ್ನ ಇಡೀ ಬದುಕನ್ನು ತನ್ನ ಪ್ರೇಮಿಗಾಗಿ ಕಳೆದಿದ್ದಾನೆ. ಒಂದು ಬಹುದೊಡ್ಡ ಸಾಮ್ರಾಜ್ಯದ ದೊರೆ ಸಾಮಾನ್ಯನಂತೆ ತನ್ನ ಹೆಂಡತಿಯೊಡನೆ ಇಲ್ಲಿ ಕಳೆದಿದ್ದಾನೆ. ಸಾಮಾನ್ಯನಂತೆ ಕಳೆದ್ಬಿಟ್ಟ. ನೋಡ್ರಿ, ಅದಕ್ಕೂ ಒಂದು ಸಾಕ್ಷಿ ಇದೆ. ಪ್ರೇಮಕ್ಕೆ ಸಾಕ್ಷಿ ತಾಜ್ ಮಹಲ್ ಅಂತ ನಾವು ಕರಿತೀವಿ. ಪ್ರೇಮಕ್ಕೆ ಸಾಕ್ಷಿ ದೇಸನೂರಿನ ಈ ನಿರಂಜನಿ ಮಹಲ್ ಸಹ ಪ್ರೇಮಕ್ಕೆ ಸಾಕ್ಷಿ. ತಾಜ್ ಮಹಲ್ಲು ಮಮತಾಜ್ ಅವ್ರು ಸತ್ತ ಮೇಲೆ ಕಟ್ಟಿಸಿದಂಥ ನೆನಪು, ಆದರೆ ಇದು ನಿಜವಾದ ಪ್ರೇಮಕ್ಕೆ ಸಾಕ್ಷಿ. ಯಾಕೆ ಗೊತ್ತಾ? ಈ ನಿರಂಜನಿ ಮಹಲ್ನ ತಾನು ಬದುಕಿದ್ದಾಗಲೇ ತನ್ನ ಹೆಂಡತಿ ಜೊತೆಗೆ ಇದ್ದಂಥವನು. ಇವನೊಬ್ಬ ಅಪರೂಪದ ಪ್ರೇಮಿ, ಫಕೀರ್ ರುದ್ರ ಸರ್ಜಾ. ಕಿತ್ತೂರಿನ ಚರಿತ್ರೆಯಲ್ಲಿ ನೆನಪಿಸ್ಕೊಳ್ಬೇಕಾದಂಥ ಹೆಸರು. ಹೆಂಗಿದೆ ಕಥೆ ಅಲ್ಲ ನೋಡ್ರಿ, ರೋಚಕ ಕಥೆ ಇದೆ. ನೀವು ದೇಸ್ನೂರು ಕಡೆ ಬಂದಾಗ ಬೈಲೊಂಗ್ಲಿಂದ ನೀವು ಗೋಕಾಕ್ಗೋ ಬೆಳಗಾಂಗೋ ಹೋಗ್ಬೇಕಾದ್ರೆ ದೇಸ್ನೂರಲ್ಲಿ ಒಂದು 10 ನಿಮಿಷ ಒಳಗಡೆ ಬಂದ್ಬಿಟ್ರೆ ಇದು ಕಾಣುತ್ತೆ ನಿಮಗೆ. ಐತಿಹಾಸಿಕ ಕಟ್ಟಡ. ಇದನ್ನು ನೋಡಿ ನಾನು ಹೇಳಿದ್ದ ಕಥೆನ ನೆನೆಸ್ಕೊಳ್ಳೋದನ್ನ ಮರಿಬೇಡಿ.
ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಫಕೀರ್ ರುದ್ರ ಸರ್ಜಾ ತನ್ನ ಪ್ರೇಯಸಿ ನಿರಂಜನಿಗಾಗಿ ಕಟ್ಟಿಸಿದಂಥ ಅರಮನೆಯ ಒಂದು ಭಾಗದೊಳಗಿರ್ತಕ್ಕಂಥ ಒಂದು ವಿಶೇಷವಾದಂಥ ಬಾವಿ, ರಹಸ್ಯ ಬಾವಿ ಅಂತ ಕರೀಬೋದು. ನೋಡ್ರಿ ಸುತ್ತ 3 ಫ್ಲೋರ್ ಇದೆ. ಇದು ಮೊದಲನೇ ಫ್ಲೋರು, 2ನೇ ಫ್ಲೋರು, ಒಳಗಡೆ 3ನೇ ಫ್ಲೋರ್ ಇದೆ. ಅದಾದಮೇಲೆ ಬಾವಿ ಕೆಳಗಡೆ ಇದೆ. ಈಗ ಬಾವಿ ಮುಚ್ಚೋಗಿ ಮೇಲ್ ಕಾಣಿಸ್ತಾ ಇದೆ. ಇದು ಮಧ್ಯದ ಫ್ಲೋರು, ಇದು ಮೇಲ್ ಫ್ಲೋರು, ಮಧ್ಯದ ಫ್ಲೋರು, ಕೆಳಗಡೆ ಫ್ಲೋರು. ಈ ಮಧ್ಯದ ಫ್ಲೋರಿನಲ್ಲಿ 4 ಮೂಲೆಗೆ 4 ಹವಾನಿಯಂತ್ರಿತ ವಾತಾನುಕೂಲಿತ ಕೋಣೆಗಳಿವೆ. ಅದಕ್ಕೆ ಗಾಳಿ ಎಲ್ಲಿಂದ ಬರ್ತಾ ಇತ್ತು ಅಂತ ವೆಂಟಿಲೇಷನ್ ಮಾಡಿದ್ದಾರೆ ಗುರು. ಆ ಇಂಜಿನಿಯರ್ ಪಾದಕ್ಕೆ ನಮೋ ನಮಃ, ಆ ಮೇಸ್ತ್ರಿ ಪಾದಕ್ಕೆ ನಮಸ್ಕಾರ. ಎಂಥ ಅದ್ಭುತವಾದಂಥ ವೆಂಟಿಲೇಷನನ್ನು ಕ್ರಾಸ್ ವೆಂಟಿಲೇಷನ್ ಮಾಡಿದ್ದಾನೆ, ಗಾಳಿ ಬರೋದಕ್ಕೆ ಆಡೋದಕ್ಕೆ. ಆಮೇಲೆ ಇದು ಸುಣ್ಣದ ಗಾರೆ. ನಾನು ಯಾವಾಗ ಹೇಳ್ತೀನಿ, ಗಾರೆ ಕೆಲಸದವನು ನಾನು. ಸುಣ್ಣದ ಗಾರೆ ಬಿಸಿಲಲ್ಲಿ ನಮ್ಮನ್ನು ತಂಪಾಗಿಡುತ್ತೆ, ಚಳಿಯಲ್ಲಿ ನಮ್ಮನ್ನು ಬೆಚ್ಚಗಿಡುತ್ತೆ. ಆ ಸುಣ್ಣದ ಗಾರೆಯಿಂದ ಮಾಡಿದಂಥ ಒಂದು ಅದ್ಭುತವಾದಂಥ ಕಲ್ಲಿನ ರಚನೆ ಇದು. ನಾವು ರಾಣಿ ಕಿ ವಾವ್ ಹೋಗ್ತೀವಿ ಇಲ್ಲಿಂದ ಗುಜರಾತ್ ನೋಡೋದಕ್ಕೆ. ರಾಣಿ ಕಿ ವಾವ್ ಅಂತೀವಿ. ದಿಸ್ ಇಸ್ ಆಲ್ಸೋ ಎ ವಾವ್ ಅಂದರೆ ಬಾವಿ. ವಾವ್ ಅಂದರೆ ಹಿಂದಿನಲ್ಲಿ ಬಾವಿ ಅಂತ. ರಾಣಿ ಕಿ ವಾವ್, ಅವಳು ರಾಣಿ ಕಟ್ಟಿಸಿದ್ಲು ವಾವ್. ಇದು ನಮ್ಮ ಫಕೀರ್ ರುದ್ರ ಸರ್ಜಾ ಕಿ ವಾವ್. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದನ್ನು ಉಳಿಸ್ಕೋಬೇಕು. ರಾಣಿ ಕಿ ವಾವ್ ನಾವು ಉಳಿಸ್ಕೊಂಡಿಲ್ಲ, ಇದನ್ನು ಉಳಿಸ್ಕೋಬೇಕು. ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಸ್ಟೇಟ್ ಆರ್ಕಿಯಾಲಜಿ, ಸೆಂಟ್ರಲ್ ಆರ್ಕಿಯಾಲಜಿ, ಪ್ರಾಚ್ಯ ವಸ್ತು ಸಂಶೋಧನೆ, ನಮ್ಮ ಯಾವ್ಯಾವ ಇಲಾಖೆ ಸರ್ಕಾರದಲ್ಲಿದೆ ಎಲ್ಲ ಬಂದು ಇದನ್ನು ರಿನೋವೇಟ್ ಮಾಡಿ ಇದನ್ನು ಉಳಿಸ್ಕೊಳ್ಳಿ. ಒಂದು ಅದ್ಭುತವಾದಂಥ ಸ್ಥಳ ಆಗುತ್ತೆ. ಇದು ಕರ್ನಾಟಕದಲ್ಲಿ ಅಪರೂಪದ್ರಿ ಇದು. ಹೆಂಗೆ ಟೆಂಪಲ್ಸ್ ಅಪರೂಪದ್ದೋ ಈ ಅರಮನೆನೂ ಅಪರೂಪದ್ದು. 3 ಫ್ಲೋರ್ ಇರತಕ್ಕಂಥ ಬಾವಿಯನ್ನು ನೀವು ಇಲ್ಲೇ ನೋಡ್ತಾ ಇರೋದು. ನೀವು ದೇಸ್ನೂರಿನಲ್ಲಿ ಗೊತ್ತಾಯ್ತಾ? ಸಂಪೂರ್ಣ ನೀವು ಉತ್ತರ ಕರ್ನಾಟಕನ ಮರೆತುಬಿಟ್ಟು ಮಲಗಿದ್ದೀರಾ. ದಯಮಾಡಿ ಇದನ್ನೊಂದು ಉಳಿಸ್ಕೊಳ್ಳಿ. ಜನ ಇಲ್ಲಿಗೆ ಬರದೇ ಇದ್ರೆ ಕೇಳಿ, ಕ್ಯೂ ಆಗ್ಬಿಡುತ್ತೆ. ದೇಸ್ನೂರು ಉದ್ಧಾರ ಆಗ್ಬಿಡುತ್ತೆ ಕಣ್ರಿ. ದೇಸ್ನೂರು ಪ್ರವಾಸಿಗರು ಬರೋ ಸ್ಟಾರ್ಟ್ ಆದರೆ ದೇಸ್ನೂರು ಜನ ಎಲ್ಲ ಹೋಗ್ಬಿಡ್ತಾರೆ. ಯೋಚನೆ ಮಾಡಿ, ದೇಸ್ನೂರು ಜನ ಸುತ್ತಮುತ್ತ ಜನನ ಉದ್ಧಾರ ಮಾಡಬೇಕು ಅಂದರೆ ಇದನ್ನು ಡೆವಲಪ್ ಮಾಡಿ ಬಿಟ್ಬಿಡಿ ನೀವು, ಸಾಕು. ಇನ್ನೇನು ಮಾಡ್ಬೇಕಾಗ ಇದಕ್ಕೊಂದು 10 ರೂಪಾಯಿ ಟಿಕೆಟ್ ಇಟ್ಬಿಡಿ. ನೋಡಿ ಎಲ್ಲೆಲ್ಲಿಂದ ಜನ ಬರ್ತಾರೆ. ನೋಡಿ ಬನ್ನಿ. ಈಗ ಬಾವಿ ಪಕ್ಕದಲ್ಲಿರೋ 4 ಮೂಲೆಗಳ 4 ರೂಮನ್ನು ತೋರಿಸ್ತೀನಿ. ಬನ್ನಿ ತೋರಿಸ್ತೀನಿ. ಬನ್ನಿ ಅಭಿ, ಜೋಪಾನಕ್ಕೆ ಬರಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಇದೊಂದು ರೂಮು ನೋಡ್ತಾರೆ. ಪುಟ್ಟ ಕೋಣೆ, ಇದೊಂದು ಪುಟ್ಟ ಕೋಣೆ. ಇದು ಯಾಕೆ ಮಾಡಿದ್ದಾರೆ ಈ ಪುಟ್ಟ ಕೋಣೆ ಗೊತ್ತಿಲ್ಲ. ಇದು ಹೈಡಿಂಗ್ ಪ್ಲೇಸ್, ಡೆಫಿನೆಟ್ಲಿ ಇಟ್ಸ್ ಎ ಹೈಡಿಂಗ್ ಪ್ಲೇಸ್. ಇಲ್ಲಿ ನೋಡಿ, ಇದಕ್ಕೆ ವೆಂಟಿಲೇಷನ್ ನೋಡಿ. ಇಲ್ಲಿಂದ ಬರ್ತೀನಿ, ಇಸ್ ದ ವೆಂಟಿಲೇಷನ್ ನೋಡಿ. ಇಲ್ಲಿ ಮೇಲ್ಗಡೆ ಮುಚ್ಚೋಗಿದೆ, ಇಲ್ಲಿಂದ ಏರ್ ಬರುತ್ತೆ ನೋಡಿ, ಗಾಳಿ ಬರೋವಂಥದ್ದು. ಆಯಿತಾ? ಇವಾಗ ಇಲ್ಲಿ ನೋಡಿ, ಬನ್ನಿ. ಹಂಗೆ ಈ ಕಡೆ ಬನ್ನಿ, ಒಳಗೆ ಬನ್ನಿ ನೀವು ನೋಡಿ. ಅದು ಇನ್ನೊಂದು ರೂಮು. ಆಯಿತಾ? ಈಗ ಹಂಗೆ ಹಿಂದೆ ಬನ್ನಿ. ಇಲ್ಲಿ ಬನ್ನಿ. ಇಲ್ಲೊಂದಿದೆ ನೋಡಿ, ಇಲ್ಲೊಂದು ರೂಮು. ಈಸ್ 1 more ರೂಮ್. ಪುಟ್ಟ ಕೋಣೆಗಳು. ಆಯಿತಾ? ಜೋಪಾನ ಬನ್ನಿ, ಹಿಂದೆ ಬನ್ನಿ. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ದೀಪದ ಗೂಡು ನೋಡ್ತಾ ಇದ್ದೀರಾ? ಇದು ತಲೆ ಮಾತ್ರ ಇಷ್ಟ ಇದೆ ನೋಡಿ, ದೀಪದ ಗೂಡು. ಈಸ್ 1 ವೆಂಟಿಲೇಷನ್ ನೋಡಿ. ವೆಂಟಿಲೇಷನ್ನು ಮೇಲಿಂದ ಗಾಳಿ ಬರೋದು ವೆಂಟಿಲೇಷನ್ ನೋಡ್ತಾ ಇದ್ದೀರಾ? ಆ ಕಡೆ ಒಂದು ವೆಂಟಿಲೇಷನ್, ಇದೇ ಥರ ಈ ಕಡೆನೂ ಒಂದು ವೆಂಟಿಲೇಷನ್ ಇದೆ. ಇಲ್ಲೊಂದು ವೆಂಟಿಲೇಷನ್ ಇದೆ ನೋಡಿದ್ರಾ? ಈಗ ಬನ್ನಿ. ಈಗ ಅಲ್ಲಿ ತೋರಿಸಿದ್ನ ನೋಡಿ, ಇದು 4ನೇ ರೂಮ್. ಇಲ್ಲಿ ನೋಡಿ, ಬನ್ನಿ. ಇಲ್ಲಿ ಅಬ್ಬಿ ನೋಡ್ತಾ ಇದ್ದೀರಾ? ಎಂಥ ಅದ್ಭುತ. ಇಲ್ಲಿ ಬನ್ನಿ, ಆರಾಮ ಜೋಪಾನ. ಎಂಥ ಅದ್ಭುತವಾದಂಥ ರಚನೆ ನೋಡಿ. ಇಲ್ಲಿ ದೀಪದ ಗೂಡು ನೋಡ್ತಾ ಇದ್ದೀರಾ? ಎಂಥ ಅದ್ಭುತವಾದಂಥ ರಚನೆ. ಇದನ್ನು ಸಂಪೂರ್ಣವಾಗಿ ಹಾಳು ಬಿಟ್ಬಿಟ್ಟಿದ್ದೀವಿ ನಾವು. ಆಯಿತಾ? ಇದನ್ನು ಉಳಿಸ್ಕೋಬೇಕಾಗಿದ್ದು ನಮ್ಮ ಜವಾಬ್ದಾರಿ ಅಲ್ವಾ? ನೋಡಿ, ಎಂಥ ತೋರಿಸ್ತಿದ್ದೀನಿ ನಿಮಗೆ. ನಿರಂಜನಿ ಮಹಲ್, ಒಂದು ಕೌತುಕಗಳ ಲೋಕ. ನಿರಂಜನಿ ಮಹಲ್ ಎಂಥ ಅದ್ಭುತವಾದಂಥ ಬಾವಿಯ ರಚನೆಯನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿದ್ರ? ಮೇಲಿನಿಂದ ಕೆಳವರೆಗೆ ಸದಾ ಬಿಸಿಲು ಬೀಳ್ತಾ ಇರ್ಬೇಕು. ನೀರಿಗೆ ಸದಾ ಬಿಸಿಲು ಬೀಳ್ತಾ ಇರಬೇಕಲ್ಲ. ಸದಾ ಬಿಸಿಲು ಮತ್ತು ಬೆಳಕು ಬೀಳ್ತಾ ಇರುತ್ತೆ ಮೇಲಿಂದ. ಕೆಳಗಡೆ ಶುದ್ಧವಾದಂಥ ನೀರು. 3 ಮಹಡಿಗಳೆಲ್ಲ ಅರಮನೆ. ನೋಡ್ರಿ ಹೆಂಗೆಲ್ಲ ಕಟ್ಕೋತಾ ಇದ್ರು ನೋಡ್ರಿ. ಆಗಿನ ಕಲಾತ್ಮಕತೆಗೆ ಹೋಲಿಸ್ಬಿಟ್ರೆ ಈಗ ನಾವು ಅಪಾರ್ಟ್ಮೆಂಟಲ್ಲಿರೋರೆಲ್ಲ ಶುದ್ಧ ಗೂಬೆಗಳು. ಏನೂ ಇಲ್ಲ, 4 ಗೋಡೆ, ಆ ಕಡೆ ಒಂದು ಈ ಕಡೆ ಒಂದು. ನಮ್ಮಲ್ಲಿ ಆರ್ಟಿಸ್ಟಿಕ್ ಮೈಂಡೇ ಹೊರಟೋಗಿದೆ. ಇದನ್ನು ನೋಡಿ ನಾವೆಲ್ಲ ಕಲಿಬೇಕಿದೆ. ಇದನ್ನು ನಾವು ಉಳಿಸ್ಬೇಕಿದೆ.
ಉಳಿಸ್ತೀರಾ ಅಲ್ವಾ? ಇಲ್ಲಿನ ದೇಸ್ನೂರಿನ ಸೋದರರಾದಂಥ ಕಿರಣ್ ಪ್ರಕಾಶ್ ಪಾಟೀಲ್ ಕೆಳಗಡೆನೂ ಹೋಗ್ಬೋದು ಬನ್ನಿ ಸರ್ ಅಂತ ಇಲ್ಲಿ ಬೆಳ್ಕೊಂಡಿದ್ದಂಥ ಸತ್ಯಗಳನ್ನ ಸರಿಪಡಿಸಿ ನನ್ನನ್ನು ಒಳಗೆ ಕರ್ಕೊಂಬಂದರು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ಇದು ನಿರಂಜನಿ ಮಹಲ್. ಫಕೀರ್ ರುದ್ರ ಸರ್ಜಾ ಕಟ್ಕೊಂಡಂಥ ತನ್ನ ಪ್ರೇಯಸಿಗಾಗಿ ಕಟ್ಟಿದಂಥ ಮಹಲ್ ಒಳಗಡೆ ಇರತಕ್ಕಂಥ ಒಂದು ಭಾಗ.